ದಾವಣಗೆರೆ ಬೈ ಎಲೆಕ್ಷನ್ ವಿಚಾರದಲ್ಲಿ ಕಾಂಗ್ರೆಸ್ಸಲ್ಲಿ ಬಹಳ ದೊಡ್ಡ ಮಟ್ಟದ ಗೊಂದಲ ಆಗ್ತಾ ಇದೆ. ಮುಸ್ಲಿಂ ಲೀಡರ್ ಕ್ರಮಗಳು ಜಾಸ್ತಿ ಆಗ್ತಾ ಇದೆ. ಗೊಂದಲ ಏನಿಲ್ಲ, ಗೊಂದಲ ಚುನಾವಣೆ ಬಂದಾಗ ಅದು ಸ್ವಾಭಾವಿಕ. ಆ ಥರ ಆಗ್ತದೆ, ಇದು ಒಂದೇ ಅಲ್ಲ, ಎಲ್ಲ ಚುನಾವಣೆ ಈ ರೀತಿ ಆಗ್ತದೆ. ಸರಿ ಮಾಡುವಂಥ ಪ್ರಯತ್ನ ಮುಖಂಡರಿಂದ ಪಕ್ಷದಿಂದ ಹಾಗೆ ಆಗ್ತದೆ, ಹೊಸದೇನಲ್ಲ. ಮುಸ್ಲಿಂ ನಾಯಕರ ಮೇಲೆ ನೋಟಿಸ್ ಕೊಡುವಂಥದ್ದು, ಅವ್ರನ್ನ ತೆಗೆದುಹಾಕುವಂಥದ್ದು ದೊಡ್ಡ ಮಟ್ಟದಲ್ಲಿ ಕ್ರಾಂತಿ ಆಗ್ತಾ ಇದೆ. ಅದೇ ಆಗಬಾರ್ದು ಅಂತ ನಾವೆಲ್ಲ ಕನ್ವಿನ್ಸ್ ಮಾಡ್ತಾ ಇದೀವಿ, ಆ ರೀತಿ ಆಗಬಾರ್ದು. ಇನ್ನು ರಿಸಲ್ಟ್ ಆಗಿಲ್ಲ, ಬಂದ್ಮೇಲೆ ನೋಡೋಣ. ಅವ್ರುಗಳು ಎಲ್ಲ ರಾಹುಲ್ ಗಾಂಧಿ ಪತ್ರ ಬರ್ತಾರೆ, ಅವರು ಎಲ್ಲೆಲ್ಲಿ ಬೇಕೋ ಅಲ್ಲಿ ಹೋಗಿ ಭೇಟಿಯಾಗಿದ್ದಾರೆ. ನಮಗೆ ಹಿಂಗಾಗುತ್ತೆ, ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ನಾವು ಕೂಡ ಅವ್ರ ಪರವಾಗಿ ಈಗಾಗಲೇ ಹೇಳಿದ್ವಿ ಮುಖಂಡರಿಗೆ. ಸೊ ನೋಡೋಣ, ಈಗ ಸ್ಥಗಿತ ಆಗಿದೆ ಸದ್ಯಕ್ಕೆ, ಮುಂದೆ ನೋಡೋಣ. ಫಂಡ್ ಮಾಡಿದ್ದಾರೆ, ಇಲ್ಲ ಅದು ಗೊತ್ತಿಲ್ಲ ನಮಗೆ. ಆ ಫಂಡ್ ಮಾಡಿದಾರೋ ಅವ್ರು ವಿರೋಧ ಮಾಡಿದಾರೋ ಅದು ಇನ್ನೂ ಗೊತ್ತಿಲ್ಲ. ಸೊ ಟೂ ಅರ್ಲಿ ಅಂತ ಅಷ್ಟೇ ನಮ್ಮದು ವೇಟ್ ಮಾಡೋದು. ಚಟುವಟಿಕೆ ಆಗಿದೆ ಸರ್ ದಾವಣಗೆರೆಯಲ್ಲಿ. ಅದು ಹೇಳಿಕ್ಕಾಗಲ್ಲ, ಆಗಿದೆ ಅಂತ ಹೇಳಕ್ಕೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಕಾದು ನೋಡ್ಬೇಕಷ್ಟೇ, ಕಾಯ್ಬೇಕು. ಜಮೀರ್ ಅಹಮದ್ ಅವ್ರ ಮೇಲೂ ಕ್ರಮ ಆಗಬೇಕು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾರೆ. ರಿಸಲ್ಟ್ ಬರಲಿ, ಬಂದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ಮಾಡಿದ್ರು ಟೂ ಅರ್ಲಿ ಅಂತ ಹೇಳಿದಲ್ಲ. ವ್ಯತಿರಿಕ್ತವಾಗಿ ರಿಸಲ್ಟ್ ಬಂದರೆ ಅವ್ರ ಮೇಲೆ ಕ್ರಮಗಳ ಅದು ಗೊತ್ತಿಲ್ಲ, ಅದು ಹೈಕಮಾಂಡ್ ಬಿಟ್ಟ ಅಂತ. ನಮ್ಮ ಕಡೆ ಇಲ್ಲ, ನಾವೇನು ಕ್ರಮ ಕೈಗೊಳ್ಳುವಂಥ ಸ್ಟೇಜ್ನಲ್ಲಿ ನಾವಿಲ್ಲ. ಅಷ್ಟು ಮಾತ್ರ ಹೇಳ್ಬೇಕು, ರಿಸಲ್ಟ್ ಆಗುವವರೆಗೆ ಕಾಯೋಣ ಅನ್ನೋದು ಅಷ್ಟು ಮಾತ್ರ ನಮ್ಮದು. ಒಂದು ಹಂತದಲ್ಲಿ ಒಂದಷ್ಟು ಜನರ ಮೇಲೆ ಕ್ರಮ ಆಗಿದೆ, ಜಮೀರ್ ಅಹಮದ್ ಮೇಲೂ ಕೂಡ ಆಗಬೇಕು ಅಂತಿದೆ. ಅದಕ್ಕೆ ನೀವು ರಿಸಲ್ಟ್ ಅಂತ ಹೇಳ್ತಾ ಇದ್ದೀರಿ, ಅಂದರೆ ರಿಸಲ್ಟ್ ಮಾನದಂಡ ಆಗುತ್ತಂತ ಕ್ರಮಕ್ಕೆ ನೋಡೋಣ ಯಾವ ರೀತಿ ಆಗುತ್ತೆ, ಅಲ್ಲಿವರೆಗೆ ಕಾಯ್ಬೇಕಂತ ಅಷ್ಟೇ ನಂದು. ಅದನ್ನು ಅವ್ರ ಮ್ಯಾಗ ಕ್ರಮ ಕೈಗೊಳ್ಬೋದು, ಕೈಗೊಳ್ಳದೇ ಇರ್ಬೋದು. ಅಟ್ಲೀಸ್ಟ್ ರಿಸಲ್ಟ್ ಬೇಕಲ್ಲ, ನಮ್ಮ ಮುಂದೆ ಏನಾರು ಒಂದು ಸಾಕ್ಷಿ ಏನಾದ್ರು ಬೇಕಂತ ನಮ್ಮದು ವಾದ ಅಷ್ಟೇ. ಅಥವಾ ಈಗ ಸಸ್ಪೆಂಡ್ ಆಗಿರೋ ವಾಪಸ್ ತಗೋಬೇಕು, ಅದು ಮುಂದೆ ಹಾಗೆ ಆಗ್ತದೆ. ಯಾಕೆ ಭಾಳಷ್ಟು ಜನನೇನು ನಾವು ಸಸ್ಪೆಂಡ್ ಮಾಡೋದನ್ನ ವಾಪಸ್ ತೊಗೊಂಡಿದ್ದೀವಿ, ಹೊಸದೇನೆಲ್ಲ. ಇಲ್ಲಿ ಆ ರೀತಿ ಆಗ್ಬೋದು. ಜಬ್ಬಾರ್ ವಿಷಯದಲ್ಲೂ ಆಗುತ್ತಾ ಸರ್ ಅಂತ? ಅವ್ರು ಈಗ ಸಸ್ಪೆಂಡ್ ಆಗಿದ್ದಾರೆ, ಅವರೊಬ್ಬರೇ. ಈಗ ಮಿಕ್ಕಿದವರು ಒಬ್ಬರು ರಾಜೀನಾಮೆ ಕೊಟ್ಟಿದ್ದಾರೆ ಅಷ್ಟೇ, ಅವ್ರು ನಮ್ಮ ಪಕ್ಷದಲ್ಲಿದ್ದಾರೆ. ಈಗ ಇರೋದು ಪ್ರಶ್ನೆ ಜಬ್ಬಾರ್ ಮಾತ್ರ. ಚುನಾವಣೆ ಆದಮೇಲೆ ಅದ್ರ ಬಗ್ಗೆ ಕ್ರಮ ಮತ ಬ್ಯಾಂಕ್ ಮೇಲೆ ಪರಿಣಾಮ ಬೀರಲ್ಲ, ಎಸ್ಪೆಷಲಿ ಕಾಂಗ್ರೆಸ್. ಬೀರಲ್ಲ ಅಂತ. ಯಾಕೆ ಬೀರ್ತದೆ ಅಂತ ನಾವೆಲ್ಲ ಮಧ್ಯಸ್ಥಿಕೆ ವಹಿಸಿದ್ದೇವೆ, ಅವ್ರ ಪರವಾಗಿ ವಕಾಲತ್ತು ವಹಿಸಿದ್ದೇವೆ. ಸೊ ಕಾದು ನೋಡೋಣ. ಅದಕ್ಕೂ ಈಗ ಹೇಳೋದು ಭಾಳ ಮುಂಚಿತವಾಗಿ ಆಗುತ್ತೆ. ಯಾಕಂದ್ರೆ ಕಾಂಗ್ರೆಸ್ ಮುಸ್ಲಿಮ್ಸ್ ನಂಬಿರೋದೇ ಕಾಂಗ್ರೆಸ್ನ, ಅಂತ ಟೈಮಲ್ಲಿ ಕಾಂಗ್ರೆಸ್ ಮೇಲೆ ಮುಸ್ಲಿಮ್ಗಳು ಈ ಥರ ಆಗ್ತದೆ. ಅದೇ ವೇಟ್ ಮಾಡೋಣ. ರಿಸಲ್ಟ್ ಬಂದ ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡಲಿ. ಅಲ್ಲಿವರೆಗೆ ಸ್ಥಗಿತ ಇಡೋಣ ಅಷ್ಟೇ. ಸರ್, ಈ